ಅಯೋಧ್ಯ ನಗರದಲ್ಲಿ ರಾಜ ದಶರಥನ ಪುತ್ರನಾಗಿ ಶ್ರೀರಾಮ ಜನಿಸಿದರು. ರಾಮನು ಸತ್ಯನಿಷ್ಠ, ಧರ್ಮನಿಷ್ಠ ಮತ್ತು ದಯಾಳು ರಾಜಕುಮಾರನಾಗಿದ್ದನು. ಅವನ ಪತ್ನಿ ಸೀತಾ ಸೌಂದರ್ಯ ಮತ್ತು ಶುದ್ಧತೆಯ ಪ್ರತಿರೂಪವಾಗಿದ್ದಳು. ರಾಮನ ಸಹೋದರ ಲಕ್ಷ್ಮಣ ಅವನಿಗೆ ಅತೀವ ಪ್ರೀತಿಯ ಮತ್ತು ನಿಷ್ಠೆಯ ಸಂಗಾತಿಯಾಗಿದ್ದನು. ಒಂದು ದಿನ ದಶರಥನ ಪತ್ನಿ ಕೈಕೇಯಿ ತನ್ನ ಮಗನಿಗೆ ಸಿಂಹಾಸನ ಬೇಕೆಂದು ರಾಮನಿಗೆ 14 ವರ್ಷಗಳ ವನವಾಸ ವಿಧಿಸುವಂತೆ ಕೇಳಿಕೊಂಡಳು. ರಾಮನು ತಂದೆಯ ಮಾತಿಗೆ ಮಣಿದು ಯಾವುದೇ ವಿರೋಧವಿಲ್ಲದೆ ವನವಾಸಕ್ಕೆ ತೆರಳಲು ಸಿದ್ಧನಾದನು. ಸೀತಾ ತನ್ನ ಪತಿಯ ಜೊತೆ ಹೋಗಲು ನಿರ್ಧರಿಸಿದಳು. ಲಕ್ಷ್ಮಣ ಕೂಡ ತಮ್ಮ ಅಣ್ಣನನ್ನು ಬಿಟ್ಟು ಇರಲು ಸಾಧ್ಯವಾಗಲಿಲ್ಲ. ಅವರು ಕಾಡಿನಲ್ಲಿ ಸರಳ ಜೀವನ ನಡೆಸುತ್ತಿದ್ದರು. ಪ್ರಕೃತಿಯ ಮಧ್ಯೆ ಅವರು ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದರು. ಆದರೆ ಅವರ ಜೀವನದಲ್ಲಿ ಒಂದು ದೊಡ್ಡ ಸಂಕಟ ಎದುರಾಯಿತು. ಲಂಕೆಯ ರಾಕ್ಷಸ ರಾಜ ರಾವಣ ಸೀತೆಯ ಸೌಂದರ್ಯಕ್ಕೆ ಮೋಹಗೊಂಡು ಅವಳನ್ನು ಅಪಹರಿಸಿದನು. ಸೀತೆಯನ್ನು ಹುಡುಕಲು ರಾಮ ಮತ್ತು ಲಕ್ಷ್ಮಣ ಕಾಡುಗಳಲ್ಲಿ ತಿರುಗಾಡಿದರು. ಅವರ ಪ್ರಯಾಣದಲ್ಲಿ ಅವರಿಗೆ ಹನುಮಂತನು ಸಹಾಯ ಮಾಡಿದನು. ಹನುಮಂತನು ಲಂಕೆಗೆ ಹೋಗಿ ಸೀತೆಯನ್ನು ಕಂಡು ರಾಮನ ಸಂದೇಶವನ್ನು ನೀಡಿದನು. ನಂತರ ರಾಮನು ವಾನರ ಸೇನೆಯೊಂದಿಗೆ ಲಂಕೆಗೆ ಯುದ್ಧಕ್ಕೆ ತೆರಳಿದನು. ಸಮುದ್ರದ ಮೇಲೆ ಸೇತುವೆ ನಿರ್ಮಿಸಿ ಅವರು ಲಂಕೆಗೆ ತಲುಪಿದರು. ರಾಮ ಮತ್ತು ರಾವಣನ ನಡುವೆ ಭೀಕರ ಯುದ್ಧ ನಡೆಯಿತು. ಅಂತಿಮವಾಗಿ ರಾಮನು ರಾವಣನನ್ನು ಸೋಲಿಸಿ ಸೀತೆಯನ್ನು ಮರಳಿ ಪಡೆದನು. ವನವಾಸದ ಅವಧಿ ಮುಗಿದ ನಂತರ ರಾಮ, ಸೀತಾ ಮತ್ತು ಲಕ್ಷ್ಮಣ ಅಯೋಧ್ಯೆಗೆ ಮರಳಿದರು. ಜನರು ಅವರನ್ನು ಸಂತೋಷದಿಂದ ಸ್ವಾಗತಿಸಿದರು. ರಾಮನು ಅಯೋಧ್ಯೆಯ ರಾಜನಾಗಿ ಧರ್ಮಪಾಲನೆ ಮಾಡುತ್ತಾ ಜನರಿಗೆ ಸುಖಶಾಂತಿ ನೀಡಿದನು. ಈ ಕಥೆ ನಮಗೆ ಹಲವು ಮೌಲ್ಯಗಳನ್ನು ಕಲಿಸುತ್ತದೆ. ರಾಮನ ಧರ್ಮನಿಷ್ಠೆ, ಸೀತೆಯ ನಿಷ್ಠೆ ಮತ್ತು ಲಕ್ಷ್ಮಣನ ಭಕ್ತಿ ನಮಗೆ ಆದರ್ಶ ಜೀವನದ ದಾರಿ ತೋರಿಸುತ್ತವೆ. ಇದು ಕೇವಲ ಕಥೆಯಲ್ಲ, ಭಾರತೀಯ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ.